ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 4 to 5 ಇಯರ್ ಬೇಬಿಗೆ ಅಂಬ್ರೆಲಾ ಫ್ರಾಕನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಅಂಬ್ರೆಲಾ ಫ್ರಾಕ್ ಹೊಲಿಯೋದಕ್ಕೆ ನಾನು 1.25 ಮೀಟರ್ನಷ್ಟು ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಈಗ ನಾನು ಫ್ಯಾಬ್ರಿಕಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ ಮತ್ತು ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ ಕಡೆಯಿಂದ ನಾವು ಮಾರ್ಕಿಂಗ್ ಮಾಡೋಣ. ಮೊದಲಿಗೆ ಫ್ಯಾಬ್ರಿಕ್ ಲೆಂತ್ ನಾನು 10 ಇಂಚ್ ತೊಗೊಂಡಿದ್ದೀನಿ ಮತ್ತು ವಿಡ್ತನ 8.5 ಇಂಚ್ ತೊಗೊಂಡಿದ್ದೀನಿ. ಈಗ ಇಲ್ಲಿಂದ ಶೋಲ್ಡರ್ ಮಾರ್ಕ್ ಮಾಡೋಣ. ಶೋಲ್ಡರ್ ನಾನು 4.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಇದೇ ಪಾಯಿಂಟಿಂದ ಆರ್ಮೋಲ್ನು ಕೂಡ 4.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರನ್ನು 5 ಇಯರ್ ಅಬೋವ್ ಬೇಬಿಗೆ 5 ಇಂಚ್ ತೊಗೊಳ್ಳಿ ಮತ್ತು ಶೋಲ್ಡರನ್ನು ಎಷ್ಟು ತೊಗೋತೀವಿ ಅಷ್ಟೇ ಆರ್ಮೋಲ್ನು ಕೂಡ ತೊಗೋಬೇಕು. ಆರ್ಮೋಲ್ ಪಾಯಿಂಟಿಗೆ ಚೆಸ್ಟ್ ರೌಂಡನ್ನು ಮಾರ್ಕಿಂಗ್ ಮಾಡೋಣ. ಚೆಸ್ಟ್ ರೌಂಡ್ ನಾನು 8.5 ಇಂಚ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ಚೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಚೆಸ್ಟ್ ರೌಂಡಿಗೆ ಮಾರ್ಕ್ ಮಾಡಿ. ವೇಸ್ಟ್ ರೌಂಡಿಗೆ ನಾನು 7.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ವೇಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಇಲ್ಲಿ ಆರ್ಮೋಲ್ ಶೇಪನ್ನು ಹಾಕೋತಾ ಇದ್ದೀನಿ. ಬ್ಯಾಕ್ಗೆ ಮತ್ತು ಫ್ರಂಟಿಗೆ ಆರ್ಮೋಲ್ ಶೇಪ್ ಸೇಮ್ ಬರುತ್ತೆ. ನೆಕ್ ವಿಡ್ತನ 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ ಡೆಪ್ತನ್ನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟು ಮತ್ತು ಬ್ಯಾಕ್ ನೆಕ್ಗೆ ನಾನು ರೌಂಡ್ ಶೇಪಲ್ಲಿ ಶೇಪ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಡಿಸೈನನ್ನು ಶೇಪ್ ಹಾಕೋಬೋದು. ಈಗ ಈ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನು ಓಪನ್ ಮಾಡಿಕೊಂಡು ಬ್ಯಾಕ್ ಪಾರ್ಟಿಗೆ 2 ಇಂಚಿಗೆ ಮಾರ್ಕ್ ಮಾಡೋಣ ಬಟನ್ ಪಟ್ಟಿ ಸಲುವಾಗಿ. ಮತ್ತು ಈ ಮಾರ್ಕಿನ ಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಅಂಬ್ರೆಲಾ ಫ್ರಾಕ್ ಅಪ್ಪರ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಬಾಟಮ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಬಾಟಮ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ. ನೋಡಿ 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ ಮತ್ತು ಈ 2 ಫ್ಯಾಬ್ರಿಕ್ ಪೀಸ್ನ ಲೆಂತು 28 ಇಂಚಿದೆ ಮತ್ತು ವಿಡ್ತ್ನು ಕೂಡ 28 ಇಂಚಿದೆ. ನಾನೀಗ ಹೇಳ್ಕೊಡ್ತಾ ಇದ್ದೀನಿ ಈ ಅಳತೆ 4 to 5 ಇಯರ್ ಬೇಬಿಗೆ ಕರೆಕ್ಟಾಗಿ ಬರುತ್ತೆ. ನಿಮ್ಮ ಬೇಬಿ ಏನಾದರೂ 5 ಇಯರ್ ಅಬೋವ್ ಇದ್ದರೆ ನೀವು ಹೆಚ್ಚಿಗೆ ತೊಗೋಬೇಕಾಗುತ್ತೆ. ಅಂದರೆ 30 ಇಂಚ್ವರೆಗೂ ಈ ಫ್ಯಾಬ್ರಿಕ್ ಲೆಂತನ್ನು ತೊಗೋಬೇಕಾಗುತ್ತೆ. ಈಗ ಈ ಫ್ಯಾಬ್ರಿಕಲ್ಲಿ ಒಂದು ಕಾರ್ನರನ್ನು ಎತ್ತಿ ಇನ್ನೊಂದು ಕಾರ್ನರ್ ಮೇಲೆ ಈ ರೀತಿಯಾಗಿ ಮಡ್ಚ್ಕೋಬೇಕು, ಅಂದರೆ ಫೋಲ್ಡ್ ಮಾಡ್ಕೋಬೇಕು ತ್ರಿಕೋನ ಆಕಾರದಲ್ಲಿ. ಈಗ ಈ ಫ್ಯಾಬ್ರಿಕ್ ಮೇಲೆ ಅಪ್ಪರ್ ಬಾಡಿ ಪಾರ್ಟನ್ನು ಇಡ್ತಾ ಇದ್ದೀನಿ. ಇದು ಎಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಫ್ಯಾಬ್ರಿಕನ್ನು ಇಟ್ಕೋಬೇಕು, ಅಂದರೆ ಅಪ್ಪರ್ ಬಾಡಿ ಪಾರ್ಟನ್ನು ಇಟ್ಕೋಬೇಕು. ಈಗ ಅಪ್ಪರ್ ಬಾಡಿ ಪಾರ್ಟ್ ಎಷ್ಟಿದೆ ಅಲ್ಲಿಗೆ ಮಾರ್ಕ್ ಮಾಡೋಣ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ನಾವು ಲೆಂತನ್ನು 18 ಇಂಚಿಗೆ ಮಾರ್ಕ್ ಮಾಡೋಣ. ಮೇಲ್ಗಡೆ ಟೇಪನ್ನು ಸರಿಸ್ಕೊತ ಕೆಳಗಡೆ 18 ಇಂಚಿಗೆ ಮಾರ್ಕ್ ಮಾಡಬೇಕು. ಇದು ಸರ್ಕಲ್ ಟೈಪಲ್ಲಿ ಬರಬೇಕು, ಸ್ವಲ್ಪ ಕರ್ವ್ ಬರಬೇಕು. ಇದೇ ರೀತಿ ಪೂರ್ತಿ ರೌಂಡಲ್ಲಿ ಮಾರ್ಕ್ ಮಾಡ್ಕೊತ ಹೋಗಬೇಕು ಮತ್ತು ಈ ಮಾರ್ಕಿನ ಮೇಲೆ ಈ ರೀತಿಯಾಗಿ ಲೈನನ್ನು ಎಳ್ಕೋಬೇಕು. ಈಗ ಏನು ಮಾರ್ಕ್ ಮಾಡಿದ್ದೀವಿ ಇದನ್ನು ಕಟ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ ಬಟ್ಟೆನ. ಅಂಬ್ರೆಲಾ ಫ್ರಾಕ್ ಅಪ್ಪರ್ ಬಾಡಿ ಪಾರ್ಟು ಮತ್ತು ಬಾಟಮ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಅಪ್ಪರ್ ಬಾಡಿ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ ಮತ್ತು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಶೋಲ್ಡರನ್ನು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳುವಾಗ ಡಬಲ್ ಸ್ಟಿಚ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾವು ನೆಕನ್ನು ತಯಾರು ಮಾಡ್ಕೊಳ್ಳೋಣ. ನೆಕನ್ನು ತಯಾರು ಮಾಡ್ಕೊಳ್ಳೋಕ್ಕಿಂತ ಮೊದಲಿಗೆ ಇಲ್ಲಿ ವಿ ಶೇಪದಲ್ಲಿ ಏನಿದೆ ಈ ಶೇಪನ್ನು ನಾವು ಒಂದು ಫ್ಯಾಬ್ರಿಕ್ ಪೀಸನ್ನು ಅದ್ರ ಮೇಲೆ ಇಟ್ಟು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು ಸ್ಟಿಚ್ಚನ್ನು ಹಾಕ್ಕೊಂಡು. ಈಗ ಇದನ್ನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದನ್ನು ರಾಂಗ್ ಸೈಡ್ಗೆ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಈಗ ನೆಕನ್ನು ರೆಡಿ ಮಾಡ್ಕೊಳ್ಳೋಣ. ನೆಕನ್ನು ರೆಡಿ ಮಾಡ್ಕೊಳ್ಳೋ ಸಲುವಾಗಿ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ, ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಇದ್ರ ವಿಡ್ತು 1 ಇಂಚಿದೆ. ಅದನ್ನು ಈ ರೀತಿಯಾಗಿ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನೆಕ್ಗೆ ಅಟ್ಯಾಚ್ ಮಾಡ್ಕೋಬೇಕು ಈ ಸ್ಟ್ರಿಪ್ಪನ್ನು. ಸ್ಟಿಚ್ ಹಾಕೊಳ್ಳುವಾಗ ನೋಡಿಕೊಂಡು ನೀಟಾಗಿ ರೌಂಡ್ ಶೇಪಲ್ಲೇ ಸ್ಟಿಚ್ ಹಾಕೋಬೇಕು, ಇಲ್ಲ ಅಂದರೆ ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಕೊನೆಗೆ ಇಲ್ಲಿ ಉಳಿದಿರೋ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಬಟ್ಟೆನ
ಡಬಲ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ನೆಕ್ಗೆ ಫ್ಯಾಬ್ರಿಕ್ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿಯಾಗಿ 2 ಫೋಲ್ಡ್ ಮಾಡಿ ಒಳಗಡೆ ಇದ್ರ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಇದನ್ನು ಕೂಡ ಯಾವ ರೀತಿ ಸ್ಟಿಚ್ ಹಾಕೋಬೇಕು ಅಂತ ಮಷಿನ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನೀವು ನೆಕ್ಗೆ ಅಟ್ಯಾಚ್ ಮಾಡ್ಕೊಳ್ಳೋ ಸಲುವಾಗಿ ಸ್ಟ್ರಿಪ್ಪನ್ನು ಕ್ರಾಸ್ ಆಗಿನೇ ತೊಗೋಬೇಕು. ಇಲ್ಲ ಅಂದರೆ ಸ್ಟ್ರಿಪ್ಪು ಹೊಳ್ಳಂಗಿಲ್ಲ, ಅಂದರೆ ಟರ್ನ್ ಆಗೋದಿಲ್ಲ ಈಸಿಲಿ. ಅದಕ್ಕೆ ಈಸಿಲಿ ಟರ್ನ್ ಆಗಬೇಕಂದ್ರೆ ನೀವು ಕ್ರಾಸ್ ಸ್ಟ್ರಿಪ್ಪನ್ನು ತೊಗೋಬೇಕು. ಅಂದರೆ ಫ್ಯಾಬ್ರಿಕ್ ಪೀಸನ್ನು ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಂಡಿರಬೇಕು. ಇದೇ ರೀತಿ ಕುರ್ತಿ ಕಟ್ಟಿಂಗು, ಆಮೇಲೆ ಪ್ಯಾಂಟ್ ಕಟ್ಟಿಂಗು, ಸ್ಟಿಚಿಂಗು, ಬ್ಲೌಸ್ ಬ್ಯಾಕ್ ನೆಕ್ ಕಟ್ಟಿಂಗ್ ಸಲುವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈಗ ನೆಕ್ಕನ್ನು ತಯಾರು ಮಾಡ್ಕೊಂಡಿದ್ದೀವಿ. ಇದೇ ರೀತಿ ನಾವು ಆರ್ಮೋಲ್ನು ಕೂಡ ರೆಡಿ ಮಾಡ್ಕೋಬೇಕು. ಆರ್ಮೋಲ್ಗೂ ಕೂಡ ನಾನು ಆರ್ಮೋಲ್ ರೆಡಿ ಮಾಡ್ಕೊಳ್ಳೋ ಸಲುವಾಗಿ ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಈ ಸೈಡ್ ಆರ್ಮೋಲ್ಗೂ ಕೂಡ ನಾನು ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೇಕು ಆರ್ಮೋಲ್ಗೆ. ನೋಡಿ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಈ ರೀತಿಯಾಗಿ 2 ಫೋಲ್ಡ್ ಮಾಡಿಕೊಂಡು ಒಳಗಡೆ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ನೀವು ಈ ಫ್ರಾಕನ್ನು ನೀವು ಹೊರಗಡೆಯಿಂದ ಫ್ಯಾಬ್ರಿಕನ್ನು ತಂದು ಸ್ಟಿಚ್ ಮಾಡಬೇಕಂತೇನಿಲ್ಲ. ನಿಮ್ಮ ಹತ್ರ ಯೂಸ್ ಇರಲಾರ್ದೆ ಉಳಿದಿರೋ ಕುರ್ತಿನ ನೀವು ರೀಯೂಸ್ ಕೂಡ ಮಾಡ್ಕೋಬೋದು. ಇದನ್ನು ಸ್ಟಿಚ್ ಮಾಡಿ ಈ ರೀತಿಯಾಗಿ ಕುರ್ತಿನ ಕೂಡ ನಾವು ಯಾವ ರೀತಿಯಾಗಿ ರೀಯೂಸ್ ಮಾಡಿ ಬೇಬಿ ಫ್ರಾಕನ್ನು ಹೊಲಿಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಒಂದು ಸರ್ತಿ ಚೆಕ್ ಮಾಡಿ. ನಾನಿಲ್ಲಿ ಒಂದು ಸೈಡ್ ಆರ್ಮೋಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು ಇನ್ನೊಂದು ಸೈಡ್ ಆರ್ಮೋಲ್ನು ಕೂಡ ರೆಡಿ ಮಾಡ್ಕೋಬೇಕು. ಇಲ್ಲಿ ನೆಕ್ ಮತ್ತು ಆರ್ಮೋಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಬಾಟಮ್ ಪಾರ್ಟನ್ನು ತೊಗೊಂಡಿದ್ದೀನಿ, ಈ ಕಡೆನೂ ಬಾಟಮ್ ಪಾರ್ಟನ್ನು ತೊಗೊಂಡಿದ್ದೀನಿ. ಇದ್ರ ಮೇಲೆ ಅಪ್ಪರ್ ಬಾಡಿ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಇಲ್ಲಿಗೆ ವೇಸ್ಟ್ ರೌಂಡ್ ಇದೆ ಅಲ್ಲಿಗೆ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು 2 ಫ್ಯಾಬ್ರಿಕ್ ಪೀಸನ್ನು. ನಾನಿಲ್ಲಿ 4 ಫ್ಯಾಬ್ರಿಕ್ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯ ಹಂತ ಅಂದರೆ ಫಿಟ್ಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು ಶೋಲ್ಡರ್ದಿಂದ ವೇಸ್ಟ್ ರೌಂಡ್ವರೆಗೂ 1 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಮತ್ತು ಅದ್ರ ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಬಾಟಮ್ವರೆಗೂ ಸ್ಟಿಚ್ ಹಾಕೋಬೇಕು. ಅದೇ ರೀತಿ ಈ ಸೈಡ್ಗೂ ಕೂಡ ಸ್ಟಿಚ್ ಹಾಕೋಬೇಕು. ಮತ್ತು ಬಾಟಮಲ್ಲಿ 2 ಫೋಲ್ಡ್ ಮಾಡಿಕೊಂಡು ಫುಲ್ ರೌಂಡಲ್ಲಿ ಟಾಪ್ ಸ್ಟಿಚನ್ನು ಹಾಕೋಬೇಕು. ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇದು ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.